ಈ ನಾಗ ಅನ್ನುವಂಥದ್ದು, ನಾಗರು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಅಡಕವಾಗಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದು ಸರ್ಪಶಾಂತಿ, ಸರ್ಪ ದೋಷ, ಸರ್ಪ ಸಂಸ್ಕಾರ ಇವೆಲ್ಲವೂ ಸಹ ಪ್ರತಿಯೊಬ್ಬ ಮನುಷ್ಯನ ಜಾತಕದಲ್ಲೂ ಸಹ ಅದು ಅಡಕವಾಗಿ ಬಂದ್ಬಿಡುತ್ತೆ. ಅದರಲ್ಲಿ ನಾಗ ಚತುರ್ಥಿ ಮತ್ತು ನಾಗ ಪಂಚಮಿಗೆ ವ್ಯತ್ಯಾಸ ಏನು ಅಂತ ಅಂದರೆ ಎರಡೂ ಸಹ ಉತ್ತಮವಾದಂಥದ್ದೇ. ನಾಗ ಅಂತ ಅಂದರೆ ರಾಹು ಮತ್ತು ಕೇತು ಅನ್ನುವಂತಹ ಬಿಂಬಿಸುವಂಥದ್ದೇ ವಾತಾವರಣಗಳು ನಮ್ಮೆಲ್ಲರೂ ಸಹ. ನಾಗದೇವರ ಶಾಪ ಅನ್ನುವಂತಿದೆಯಲ್ಲ, 7 ತಲೆಮಾರಿನವರೆಗೂ ಒಂದು ನಾಗದೇವರ ಶಾಪ ನಮಗೆ ತಟ್ಟುತ್ತಂತೆ. ಅದಕ್ಕೋಸ್ಕರವಾಗಿ ನಾವು ಭಯವನ್ನು ಪಡಬೇಕು. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಅನಂತಂ ವಾಸಿಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಕಪಾರ್ಥಂ ಧಾತ್ರರಾತಂ ತಕ್ಷಕಂ ಕಾಲಿಯಂ ತಥಾ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ ನೋಡಿ, ಈ ಶ್ರಾವಣ ಮಾಸ ಬಂತು ಅಂತ ಅಂದರೆ ಹಬ್ಬಗಳ ಸರಮಾಲೆಗಳೇ ನಮಗೆ ಆರಂಭವಾಗುತ್ತೆ. ಶ್ರಾವಣ ಮಾಸ ಹುಟ್ಟುವಂಥದ್ದು ಆಗಸ್ಟ್ 13ನೇ ತಾರೀಕು ಹುಟ್ಟುತ್ತೆ. 13ನೇ ತಾರೀಕು ಹುಟ್ಟಿದಂತಹ ಶ್ರಾವಣ ಮಾಸದ ಆರಂಭದ ದಿನಗಳಲ್ಲಿ ಬರುವಂತಹ ಮೊಟ್ಟ ಮೊದಲ ಹಬ್ಬ ಯಾವುದು ಅಂತ ಅಂದರೆ ಹಾಗೂ ನಾಗಪಂಚಮಿ, ನಾಗ ಚತುರ್ಥಿ ಮತ್ತು ನಾಗ ಪಂಚಮಿ. ನಾವೆಲ್ಲರೂ ಸಹ ರೈತಾಪಿ ವರ್ಗದ ಒಂದು ವರ್ಗದಿಂದ ಬಂದಂಥವರು ಇರ್ತೀವಿ. ಜೊತೆಯಲ್ಲಿ ಎಲ್ಲರೂ ಸಹ ನಮ್ಮ ಹಿಂದೂ ಸನಾತನ ಧರ್ಮವನ್ನು ನಾವೆಲ್ಲರೂ ಸಹ ಆರಾಧನೆ ಮಾಡುವಂತಹ ವರ್ಗದವರು ನಾವೆಲ್ಲರೂ ಸಹ. ಪ್ರತಿಯೊಂದು ಆಗು ಹೋಗುಗಳಿಗೂ ಸಹ ನಮ್ಮ ಜೀವನದ ಇಳಿತಗಳಿಗೂ ಸಹ ಭಗವಂತನೇ ಮೂಲ ಕಾರಣ ಅನ್ನುವಂತಹ ನಂಬಿಕೆ ಉಳ್ಳಂಥವರು ನಮ್ಮ ಹಿಂದೂ ಸನಾತನ ನವ ಧರ್ಮಿಗಳೆಲ್ಲರೂ ಸಹ. ಈ ರೀತಿಯಲ್ಲಿದ್ದಾಗ ಈ ನಾಗ ಅನ್ನುವಂಥದ್ದು, ನಾಗರು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಅಡಕವಾಗಿರುತ್ತೆ. ಒಂದು ಜೀವನದ ಅಳಿವು ಉಳಿವು, ನೋವು ನಲಿವು, ಸುಖ ಶಾಂತಿ ಇವೆಲ್ಲದಕ್ಕೂ ಸಹ ಮೂಲ ಕಾರಣ ನಮಗೆ ಆರಂಭದಿಂದ ಬರುತ್ತೆ. ಅದು ನಾಗದೇವರು ಅಂತ ಬರುತ್ತೆ. ಪ್ರತಿಯೊಬ್ಬರೂ ಸಹ ನಾಗದೇವರ ಸ್ಮರಣೆಯನ್ನು ಮಾಡಿಯೇ ಮಾಡ್ತೇವೆ ನಾವೆಲ್ಲರೂ ಸಹ. ಕೆಲವರು ಹೊಲಗಳಲ್ಲಿ, ನಮ್ಮ ಜಮೀನುಗಳಲ್ಲಿ ಮುನಿಯಪ್ಪ ಅಂತ ಮಾಡ್ತೀವಿ, ನಾಗದೇವರು ಅಂತ ಮಾಡ್ತಿರ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದು ಸರ್ಪಶಾಂತಿ, ಸರ್ಪ ದೋಷ ಮತ್ತು ಸರ್ಪ ಸಂಸ್ಕಾರ ಇವೆಲ್ಲವೂ ಸಹ ಪ್ರತಿಯೊಬ್ಬ ಮನುಷ್ಯನ ಜಾತಕದಲ್ಲೂ ಸಹ ಅದು ಅಡಕವಾಗಿ ಬಂದ್ಬಿಡುತ್ತೆ. ಹಾಗಿದ್ದಾಗ ನಾವು ಯಾವುದನ್ನು ಶಮನವನ್ನು ಮಾಡಬೇಕು ಅಂತಂದರೆ ನಾಗದೇವರನ್ನು ನಾವು ಖಂಡಿತವಾಗಿ ಅವನ ಉಪಾಸನೆಯನ್ನು ನಾವು ಮಾಡಲೇಬೇಕು. ಅದರಲ್ಲಿ ನಾಗ ಚತುರ್ಥಿ ಮತ್ತು ನಾಗ ಪಂಚಮಿಗೆ ವ್ಯತ್ಯಾಸ ಏನು ಅಂತ ಅಂದರೆ ಎರಡೂ ಸಹ ಉತ್ತಮವಾದಂಥದ್ದೇ. ಆದರೆ ಪಂಚಮಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೇವೆ. ವಿಶೇಷವಾಗಿ ನಾವೆಲ್ಲರೂ ಸಹ ಈ 17ನೇ ತಾರೀಕು ಬರುವಂತಹ ಸೋಮವಾರ ಪಂಚಮಿ ತಿಥಿ ಬರುತ್ತೆ. ಆ ದಿನ ನಾಗ ಪಂಚಮಿ ವಿಶೇಷವಾಗಿ ನಡ್ಕೊಂಡು ಬರುತ್ತೆ. ಇದಕ್ಕೆ ಯಾವುದೇ ಸಮಯಗಳು ಅಂತ ಅದು ನಿಗದಿಯನ್ನು ಮಾಡಬೇಕಾಗಿರುವಂಥ ಅವಶ್ಯಕತೆಗಳು ಬರೋದಿಲ್ಲ. ರಾಹುಕಾಲ, ಗುಳಿಕಕಾಲ, ಯಮಗಂಟಕಾಲ ಅಂತ ಅವಶ್ಯಕತೆಯೂ ಇದರಲ್ಲಿ ಬರೋದಿಲ್ಲ. ಯಾಕೆಂದರೆ ನಾಗ ಅಂತಂದರೆ ರಾಹು ಮತ್ತು ಕೇತು ಅನ್ನುವಂತಹ ಬಿಂಬಿಸುವಂಥದ್ದೇ ವಾತಾವರಣಗಳು ನಮ್ಮೆಲ್ಲರೂ ಸಹ ಬರುತ್ತೆ. ಆದ್ದರಿಂದ ಈ ಸರ್ಪದ ವರ್ಗದ ಜಾತಿಗೆ ಸೇರಿದಂಥವರೇ ರಾಹು ಮತ್ತು ಕೇತು ಗ್ರಹಗಳು. ಆದ್ದರಿಂದ ರಾಹುಕಾಲ, ಗುಳಿಕಕಾಲ ಇದರಲ್ಲಿ ಇನ್ನೂ ಪ್ರಶಸ್ತವೇ ಹೊರತು ಅಶುಭವಂತೂ ಇಲ್ಲ. ಆದ್ದರಿಂದ 17ನೇ ತಾರೀಕು ಬರುವಂತಹ ಸೋಮವಾರ ಪ್ರಾತಃ ಕಾಲದಿಂದಲೂ ಸಹ ಸಾಯಂಕಾಲ, ಸುಮಾರು ಸಾಯಂಕಾಲ ರಾತ್ರಿ ಕಾಲದವರೆಗೂ ಸಹ ಭಗವಂತನ ನಾಗದೇವರ ಉಪಾಸನೆ ಮಾಡಲಿಕ್ಕೆ ಯಾವುದೇ ನಿಬಂಧನೆಗಳಿಲ್ಲ. ನಾವೆಲ್ಲರೂ ಸಹ ನಾಗದೇವರ ಸ್ಮರಣೆಯನ್ನು ಮಾಡಲೇಬೇಕು. ಎಷ್ಟೋ ಜನಗಳಿಗೆ ರಾಹುದೋಷ ಇರುತ್ತೆ, ಸರ್ಪದೋಷಗಳಿರುತ್ತೆ, ಮತ್ತು ಬೇರೆ ಬೇರೆ ಮದುವೆ ಮುಂಜಿಗಳಲ್ಲಿ ಅಡೆತಡೆಗಳಿರುತ್ತೆ. ಇವು ರಾಹುದೋಷಗಳು, ರಾಹು ಮತ್ತು ಕೇತು ದೋಷಗಳು ಬಂದಾಗ ವಿವಾಹದಲ್ಲಿ ಅಡೆತಡೆ, ಕೌಟುಂಬಿಕ ಕಲಹಗಳು, ಜೊತೆಯಲ್ಲಿ ಚರ್ಮದ ಸಂಬಂಧಪಟ್ಟಂತಹ ದೇಹದಲ್ಲಾಗುವಂಥ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು, ಸಂತಾನ ಫಲ ಇವೆಲ್ಲವನ್ನೂ ಸಹ ಅದು ನಮಗೆ ವರವಾಗಿ ಕೊಡುತ್ತೆ ಮತ್ತು ದೋಷವಾಗೂ ಕಾಣಿಸ್ಕೊಡುತ್ತೆ. ಆದ್ದರಿಂದ ಈ ನಾಗದೇವರು ಅಂತ ಬಂದಾಗ ಮಡಿಯಿಂದ ಶ್ರದ್ಧೆಯಿಂದ ಮಾಡುವಂಥದ್ದು ನಮ್ಮೆಲ್ಲರೂ ಸಹ ಪ್ರತೀತಿಗಳು. ಆದ್ದರಿಂದ 17ನೇ ತಾರೀಕು ಸೋಮವಾರ ಬರುವಂತಹ ನಾಗಪಂಚಮಿ ಅಂದು ತಾವೆಲ್ಲರೂ ಸಹ ಪ್ರಾತಃ ಕಾಲದಿಂದ ರಾತ್ರಿ ಕಾಲದವರೆಗೂ ಮಾಡ್ಬೋದು. ಮಾಡಬೇಕಾದ್ರೆ ಅಂತಹ ಬೇರೆ ಬೇರೆ ವಿಧಾನಗಳೇನು ಜಾಸ್ತಿ ಬರೋದಿಲ್ಲ. ಆದರೆ
ಶುಚಿರ್ಭೂತರಾಗಿರಬೇಕು, ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿರಬೇಕು. ನಿಮ್ಮ ಸಂಪ್ರದಾಯಗಳಂಗಿರುತ್ತೆ, ಕೆಲವರು ಅಕ್ಕಿ ಹಿಟ್ಟು ಮತ್ತು ಎಳ್ಳುಂಡೆ ಇವೆಲ್ಲವೂ ಸಹ ಮಾಡ್ಕೊಂಬಂದು, ಮತ್ತು ಸಾಧ್ಯವಾದರೆ ಕಜ್ಜಾಯಗಳು ತಿನಿಸುಗಳೆಲ್ಲವೂ ಸಹ ಮಾಡ್ಕೊಂಬಂದಿರ್ತೀರಿ. ಅದೆಲ್ಲವೂ ಸಹ ಇಟ್ಮೇಲೆ ನಾಗದೇವರಿಗೆ ಸ್ವಲ್ಪ ಹಾಲನ್ನು ಎರೆಯುವಂಥದ್ದು ಮತ್ತು ನೀರಾಕಿ ತೊಳೆದು ಅರಿಶಿಣವನ್ನು ಹಚ್ಚುವಂಥದ್ದು. ಅದೇ ರೀತಿಯಾಗಿ ನಿಮಗೆ ಸಾಧ್ಯವಾದಂತಹ ನೂಲು, ಅതെಂದರೆ ನಾವು ಕಂಕಣ ಅಂತ ಹೇಳ್ತಿರ್ತೀವಲ್ಲ, ಕಂಕಣ ಧಾರಣೆಯನ್ನು ಮಾಡಿಕೊಳ್ಳುವಂಥದ್ದು, ಇದೆಲ್ಲವೂ ಸಹ ಶಾಸ್ತ್ರಬದ್ಧವಾಗಿರುವಂಥದ್ದು. ನಮಗೆ ಹಿರಿಯರಿಯಾಗಿ ನಿಮಗೆ ಅದನ್ನು ಹೇಳ್ಕೊಟ್ಟಿದ್ದವರು. ಆ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಹ ನಾಗದೇವರ ಸ್ಮರಣೆಯನ್ನು ಮಾಡಿ. ಜೊತೆಯಲ್ಲಿ ಹಳ್ಳಿ ವರ್ಗದಲ್ಲಿರುವಂಥವರಿಗೆ ನೀವು ನಾಗದೇವರ ಕಲ್ಲಿನ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕಿಂತಲೂ ಸಹ ಹುತ್ತ ಇದ್ದರೆ, ಮಣ್ಣಿನ ಹುತ್ತಗಳಿದ್ದರೆ ಅದಕ್ಕೆ ಪೂಜೆ ಮಾಡುವಂಥದ್ದು ಇದಕ್ಕಿಂತಲೂ ಫಲಪ್ರದವಾಗಿರುತ್ತೆ. ಆದ್ದರಿಂದ ಎಲ್ಲರೂ ಸಹ ಪೂಜೆಯನ್ನು ಮಾಡಿ. ಆ ದಿನ ವಿಶೇಷವಾಗಿ ಒಗ್ಗರಣೆಯನ್ನು ಮಾಡದಲೇ ಇರುವಂಥ ಪದಾರ್ಥಗಳನ್ನು ಸೇವಿಸುವಂಥದ್ದು ಉತ್ತಮ. ಅದು ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ, ನಾಗದೇವರಿಗೆ ಒಗ್ಗರಣೆಯ ಪದಾರ್ಥಗಳನ್ನು ಯಾವುದನ್ನು ಸಹ ತಿನ್ನಿಸಬಾರದು ಅನ್ನುವಂಥದ್ದು ಕೆಲವು ಪದ್ಧತಿಗಳಿದೆ. ಆದ್ದರಿಂದ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ತಾ ಆದಷ್ಟು ಸಹ ಆ ರೀತಿ ಒಗ್ಗರಣೆ ಆಗದಲೇ ಇರುವಂತಹ ಪದಾರ್ಥಗಳು, ಆಲ್ಮೋಸ್ಟ್ ಅಡುಗೆ ಎಲ್ಲರೂ ಸಹ ಮಾಡ್ತಿರ್ತೀರಿ. ಅದರಲ್ಲೂ ಸಹ ವಿಶೇಷವಾಗಿ ಅವರೆಕಾಳು, ಗೆಣಸು, ಅವರೆಕಾಳು ಜೊತೆಯಲ್ಲಿ ಈ ಹಲಸಿನಕಾಯಿ ಇದೆಲ್ಲವೂ ಸಹ ಹಾಕಿ ಮಾಡುವಂತಹ ನೈವೇದ್ಯವೂ ಇರುತ್ತೆ. ಜೊತೆಯಲ್ಲಿ ಅಕ್ಕಿ ಹಿಟ್ಟಿನ ತಂಬಿಟ್ಟು ಮತ್ತು ಮಾಮೂಲು ನಾವು ಮಾಡುವಂಥ ತಂಬಿಟ್ಟುಗಳು, ಜೊತೆಯಲ್ಲಿ ಎಳ್ಳುಂಡೆಗಳು, ಇವೆಲ್ಲ ಬೆಣ್ಣೆ, ಹಾಲು, ಮೊಸರು ಇವೆಲ್ಲವೂ ಸಹ ವಿಶೇಷವಾಗಿ ನಾಗದೇವರಿಗೆ ನೈವೇದ್ಯಕ್ಕಾಗಿ ಶ್ರೇಷ್ಠತೆಯನ್ನು ಪಡ್ಕೊಳ್ಳುತ್ತೆ. ತಾವೆಲ್ಲರೂ ಸಹ ತಪ್ಪದೆ ನಾಗಪಂಚಮಿಯ ದಿನದಂದು ತಾವೆಲ್ಲರೂ ಸಹ ನಾಗದೇವರಿಗೆ ಉಪಾಸನೆಯನ್ನು ಮಾಡಿ ಆ ನಾಗದೇವರ ಅನುಗ್ರಹವನ್ನು ನಾವು ಪಡ್ಕೊಳ್ಳೋಣ. ನಾಗದೇವರ ಶಾಪ ಅನ್ನುವಂತಿದೆಯಲ್ಲ, 7 ತಲೆಮಾರಿನವರೆಗೂ ಒಂದು ನಾಗದೇವರ ಶಾಪ ನಮಗೆ ತಟ್ಟುತ್ತಂತೆ. ಅದಕ್ಕೋಸ್ಕರವಾಗಿ ನಾವು ಭಯವನ್ನು ಪಡಬೇಕು. ಒಂದು ನಾಗದೇವರನ್ನು ಹತ್ಯೆ ಮಾಡುವಂಥದ್ದು ಬಹಳವಾದಂತಹ ಕ್ರೂರವಾದಂತಹ ಒಂದು ಶಾಪ. ಅದು ಒಂದು ಹಳ್ಳಿಯ ವರ್ಗದವರಿಗೆ ಅದು ನಮ್ಮ ಮನೆಗೆ ಬಂದುಬಿಡ್ತು, ನಮ್ಮ ಜಮೀನಿಗೆ ಬಂದುಬಿಡ್ತು, ಅದನ್ನು ಇನ್ನೆಲ್ಲಿ ತೊಂದರೆ ಕೊಟ್ಬಿಡುತ್ತೋ ಅಂತ ಅದನ್ನು ಕೊಂದು ಬಿಡ್ತಾರೆ. ಅದು ಖಂಡಿತವಾಗಿ ಅದು ಒಂದು ಘೋರ ಪಾಪಕ್ಕೆ ನಾವೆಲ್ಲರೂ ಸಹ ಹೋಗ್ತೀವಿ. ಈಗ ಕ್ಷಣದಲ್ಲಿ ಮಾಡಿಬಿಡ್ತೀವಿ, ಆದರೆ ಅದರ ದೋಷ, ಅದರ ಶಾಪ ಅನ್ನುವಂಥದ್ದು ತಲೆಮಾರಿಗೂ ಸಹ ಅದು ಅಂಟ್ಕೊಂಬರುತ್ತೆ. ಅದೇ ಬಸವಣ್ಣವರು ಹೇಳಿದ ಹಾಗೆ, ಕಲ್ಲನಾಗರ ಕಂಡರೆ ಆಲೆ ನೆರೆಯವನಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅನ್ನುವಂಥದ್ದು ಆಗಿಬಿಡುತ್ತೆ. ಆದ್ದರಿಂದ ಸರ್ಪವನ್ನು ಕೊಂದು, ಹಾವನ್ನು ಕೊಂದು ಆಮೇಲೆ ಕಲ್ಲಿನ ನಾಗರಿಗೆ ಹಾಲೆರೆದ್ರೆ ಖಂಡಿತವಾಗಿ ಅದು ಫಲ ಸಿಗೋದಿಲ್ಲ. ಯಾಕೆ ಅಂತಂದರೆ ನಾವು ನಿಜವಾದಂತಹ ದೇವರನ್ನೇ ನಾವು ಹೋಗಲಾಡಿಸ್ಬಿಟ್ಟಿರ್ತೀವಿ. ಅದರಿಂದ ಆ ಕೃತ್ಯಗಳನ್ನು ಮಾಡೋದು ಬೇಡ. ನಮ್ಮ ಹಿರಿಯರು ಯಾರೋ ಮಾಡಿದಾರಲ್ಲ, ಆ ದೋಷ ಪರಿಹಾರಕ್ಕಾಗಿ, ಅವರು ಮಾಡಿದಂಥ ದೋಷ ಪರಿಹಾರಕ್ಕಾಗಿ ಒಂದು ಜನ್ಮದಲ್ಲಿ ಮಾಡಿದಂಥ ದೋಷ 7 ಜನ್ಮದವರೆಗೂ ಸಹ ಅದನ್ನು ನಾವು ಮಾಡ್ಕೊಂಬರ್ಬೇಕು. ಅದಕ್ಕೋಸ್ಕರವಾಗಿ ನಾಗದೇವರ ಉಪಾಸನೆ ಮಾಡಲೇಬೇಕಾಗಿರುತ್ತೆ. ನಾನು ಮಾಡಿಲ್ಲ, ನಮ್ಮ ತಂದೆ ಮಾಡಿಲ್ಲ, ನಮ್ಮ ತಾತ ಮಾಡಿಲ್ಲ ಅಂದರೆ ಅವ್ರು ಹಿಂದೆ ಮಾಡಿರ್ಬೋದೇನೋ. ಆ ದೋಷಗಳು 7 ತಲೆಮಾರಿನವರೆಗೂ ಸಹ ನಾಗದೋಷ ಅನ್ನುವಂಥದ್ದು ಕಾಡಿಯೇ ಕಾಡುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಸಹ ನಾಗಸ್ಮರಣೆಯನ್ನು ನಾವೆಲ್ಲರೂ ಸಹ ಮಾಡೋಣ. ಸಾಧ್ಯವಾದರೆ ನಾಗದೇವರ ಉಪಾಸನೆ ನಿಮ್ಗೆ ಹೆಂಗೆ ಬರುತ್ತಂಗೆ ಮಾಡಿ. ಅದಕ್ಕೆ ವಿಶೇಷವಾದಂಥ ಮಂತ್ರ ನಿಮಗೆ ಗೂಗಲಲ್ಲಿ ಸಿಗುತ್ತೆ, ಇದರಲ್ಲಿ ಸಿಗುತ್ತೆ. ಆದರೂ ಸಹ ಅನಂತಂ ವಾಸಿಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾರಂ ಧಾತ್ರರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಅನ್ನುವಂಥದ್ದು. ಭುಜಂಗೇಶ್ವರಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್ ಅನ್ನೋ ಮಂತ್ರ ಬರುತ್ತೆ. ಅದನ್ನು ಪಠಣವನ್ನು ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡಿ ಒಳಿತಾಗುತ್ತೆ. ನಮಸ್ಕಾರ.